ಭಕ್ತರಿಗೆ ಈ ಒಂದು ಸರ್ಕಾರದಲ್ಲಿ ಸೇಫ್ಟಿ ಇಲ್ಲ. ಯಾರು ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ದೃಷ್ಟೀಕರಣವನ್ನ ಮಾಡ್ತಾ ಇದೆ. ಇವರಿಗೆ ಹನುಮಾನರಾಗಲ್ಲ, ಕೇಸರಿಯಿಂದರಾಗಲ್ಲ, ಶ್ರೀರಾಮ ಹಬ್ಬವನ್ನು ಮಾಡೋದಾಗಲ್ಲ, ಉತ್ಸವವನ್ನು ಮಾಡೋದಾಗಲ್ಲ. ಇವತ್ತು ಏನು ಹಿಂದೂಗಳು ಏನೇನು ಹೋರಾಟವನ್ನು ಮಾಡ್ತಿದ್ದಾರೆ, ಎಲ್ಲ ಎಫ್ಐಆರ್ಗಳು ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನೀತಿ ಇಲ್ಲ, ನಿಯಮ ಇಲ್ಲ, ಕಾನೂನು ವ್ಯವಸ್ಥೆ ಹಾಳಾಗಿ ಹೋಗಿದೆ ಸರ್ಕಾರದಲ್ಲಿ. ಇವತ್ತು ಆಂಜನೇಯ ಸ್ವಾಮಿಗೆ ಮಂಡ್ಯ ಜಿಲ್ಲೆ ಕೆರಗೋಡ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಇರ್ತಕ್ಕಂಥ ಧ್ವಜವನ್ನು ಹಾರಿಸಿದ್ರೆ ಏನ್ ದೇಶದ್ರೋಹದ ಕೆಲಸ ಯಾರು ಮಾಡಿಲ್ಲ. ಆಂಜನೇಯನ ಭಕ್ತರು ಹಾರಿಸಿರ್ತಕ್ಕಂಥವ್ರು, ಬಿಜೆಪಿ ಅವರು ಅಲ್ಲವ್ರು ಹಾರಿಸಿರ್ತಕ್ಕಂಥವ್ರು ಆ ಧ್ವಜವನ್ನು ಕೆಳಗಿಳಿಸಿ ಆಂಜನೇಯ ಸ್ವಾಮಿಗೆ ರಾಮದೇವರಿಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನ ಖಂಡನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಹೋರಾಟ ಮಾಡಕತ್ತಿದ್ದೀವಿ. Because they want to do vote bank politics. They want to keep these people please. Now they are also realizing more and more number of Christians and Muslims are fed up of ಕೇಸರಿ ಅಂದ್ರೆ ದ್ವೇಷ, ರಾಮ ಅಂದ್ರೆ ದ್ವೇಷ, ಹನುಮ ಅಂದ್ರೆ ದ್ವೇಷ. ಎಲ್ಲ ಊರುಗಳಲ್ಲೂ ರಾಮ ದೇವಸ್ಥಾನ ಇದೆ ಅಂತ ಹೇಳ್ತಾರೆ, ಎಲ್ಲ ಊರಲ್ಲೂ ಚರ್ಚು ಇದೆ, ಎಲ್ಲ ಊರಲ್ಲೂ ಮಸೀದಿ ಇದೆ, ಅದು ಅವ್ರದ್ದೇ ಆದಂತ ಪವಿತ್ರತೆ ಇದೆ. ಅಯೋಧ್ಯೆ